ಸ್ಪೇಸ್ ಎಕ್ಸ್ಪರ್ಟ್ ಆಗಿರುವಂತಹ ಸಂಜಯ್ ಲಕ್ಷ್ಮೀ ನಾರಾಯಣ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್ ಅವರೇ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಜರ್ಮನಿಯಿಂದ ನಮ್ಮೊಂದಿಗೆ ಈಗ ಈ ಕ್ಷಣದಲ್ಲಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ರಿ. ಈಗ ಅಲ್ಲಿ ಸಮಯ ಎಷ್ಟಾಗಿದೆ ಸರ್ ಅಲ್ಲಿ ಜರ್ಮನಿಯಲ್ಲಿ? ಏನಂದಾಜು ಒಂದು 8-8:30 ಆಗಿದೆ. ಸರ್, ನಮ್ಮ ವೀಕ್ಷಕರು ಇದಾರಲ್ಲ, ಒಂದಲ್ಲ ಎರಡಲ್ಲ ಬಹಳ ಕುತೂಹಲವನ್ನ ಇಟ್ಕೊಂಡು ಕೂತಿದ್ದಾರೆ. ನಮ್ಮ ಸಂಜಯ್ ಲಕ್ಷ್ಮೀನಾರಾಯಣ ಅವರು ಏನ್ ವಿಚಾರವನ್ನ ಹಂಚ್ಕೊಳ್ತಾರೆ ಅಂತೇಳಿ ಈ ವಿಚಾರವಾಗಿ. ಯಾಕಂದ್ರೆ ಆಗ್ಲೇ ನಾವು ಹೇಳ್ತಾ ಇದ್ವಿ ಒಂದಷ್ಟು ಜನ ಎಕ್ಸ್ಪರ್ಟ್ ಗಳು ನಮ್ಮೊಂದಿಗೆ ಬರ್ತಾರೆ ಅಂತೇಳಿ. ಈಗ ಆಲ್ರೆಡಿ ನಮ್ಮೊಂದಿಗೆ ಅನಲಿಸ್ಟಿಕ್ ಆಗಿದ್ದಂತಹ ಲಿಂಗಣ್ಣ ಅವರು, ಗಿರೀಶ್ ಲಿಂಗಣ್ಣ ಅವರು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು. ಅವರು ಅನಲಿಸ್ಟ್ ಮಾಡಿ ಹೇಳ್ತಾ ಇದ್ರು, ನೀವು ಸ್ಪೇಸ್ ಎಕ್ಸ್ಪರ್ಟ್. ಒಂದಷ್ಟು ಕುತೂಹಲ ಅಂತ ಇದ್ದೇ ಇದೆ ಸರ್. ಮೊದಲನೇ ಪ್ರಶ್ನೆ ನಮ್ದು, ಈ 9 ತಿಂಗಳ ಕಾಲ ಅವರು ಹೇಗಿದ್ರು? 5 ಸಲ ಅವರು ವಾಪಸ್ ಬರೋದಕ್ಕೆ ಪ್ರಯತ್ನ ಪಟ್ರು, ಅದು ಫೇಲ್ಯೂರ್ ಆಯ್ತು. ಯಾವ ಕಾರಣಕ್ಕೋಸ್ಕರ, ಎಲ್ಲಿ ಫೇಲ್ಯೂರ್ ಆಯ್ತು, ಯಾವ ವಿಚಾರದಲ್ಲಿ ಫೇಲ್ಯೂರ್ ಆಯ್ತು? 9 ತಿಂಗಳು ಬೇಕಾಯ್ತು ಅವರು ವಾಪಸ್ ಅವರನ್ನ ಕರ್ಕೊಂಬರೋದಕ್ಕೆ ಭೂಮಿಗೆ ಅನ್ನೋದೊಂದು ಪ್ರಶ್ನೆ. ನೋಡಿ, ಸಹಜವಾಗಿ ಇದೆಲ್ಲ ಪ್ರಶ್ನೆಗಳು ಇರುತ್ತೆ. ಆದ್ರೆ ಇದು ಬರೀ ತಾಂತ್ರಿಕ ಕಾರಣಗಳಿಂದ ಅವರು 9 ತಿಂಗಳು ಅಲ್ಲಿ ಇಲ್ಲ. ಇದಕ್ಕೆ ಹೆಚ್ಚು ಕಾರಣಗಳಿದೆ. ಅದು ಯಾಕಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದು ಹಲವಾರು ದೇಶಗಳನ್ನ ಕೂಡಿ ಒಂದು ಬಾಹ್ಯಾಕಾಶ ಯಾನ ಅದು ನಿರ್ಮಾಣ ಮಾಡಿದ್ದು. 1990 ನಂತರ ಅದನ್ನ 15 ವರ್ಷಗಳು 20 ವರ್ಷಗಳ ಕಾಲ ಅದನ್ನ ಹಂತ ಹಂತವಾಗಿ ಅಸೆಂಬಲ್ ಮಾಡಿ ಸ್ಪೇಸ್ ಅಲ್ಲಿ ಅದನ್ನ ಕಾರ್ಯಗೊಳಿಸಿದ್ದು. ಹಾಗಾಗಿ ಅದು ಅಷ್ಟು ಸುಲಭವಾಗಿ ಒಂದು ದೇಶ, ಬರೀ ಅಮೆರಿಕಾದವರು ಮಾತ್ರ ಡಿಸೈಡ್ ಮಾಡುವಂತಹ ವಿಷಯಗಳು ಇರೋದಿಲ್ಲ, ಕೆಲವು ವಿಷಯಗಳು. ಹಾಗಾಗಿ ಈಗ ಸ್ಪೇಸ್ ಸ್ಟೇಷನ್ ಅಲ್ಲಿ ಯಾರೇ ಇದ್ರು ಎಮರ್ಜೆನ್ಸಿಯಾಗಿ ಅವ್ರಿಗೆ ಸೋಯೂಸ್ ಕ್ಯಾಪ್ಸುಲ್ ಅಂತ ರಷ್ಯಾದು ಇರುತ್ತೆ ವಾಪಸ್ ಹಿಂತಿರುಗಿ ಬರಕ್ಕೆ ಭೂಮಿಗೆ. ಆದ್ರೆ ಈಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶಗಳ ನಡುವೆ ಒಂದು ಒಪ್ಪಂದಗಳು ಅಷ್ಟೊಂದು ಅದಕ್ಕೆ ಗೌರವ ಕೊಡದೇ ಇರುವ ಕಾರಣ ಕೂಡ ಇದರಲ್ಲಿ ಸೇರಿದೆ. ಅವರು ಇಷ್ಟು ಬೇಗ ಹಿಂತಿರುಗಿ ಬರೋದಕ್ಕೆ ಕಾರಣ ಆಗಿಲ್ಲ ಅಂತ ಹೇಳೋದು. ಮತ್ತೆ ನೋಡೋದಿದ್ರೆ ಸ್ಟಾರ್ ಲೈನರ್ ಬೋಯಿಂಗ್ ಅವರು, ಅಂದ್ರೆ ಬೋಯಿಂಗ್ ಕಂಪನಿ ಅವರು ಡೈರೆಕ್ಟ್ ಆಗಿ ನಾಸಾದವ್ರ ಹತ್ರ ತಗೊಂಡು ಮಾಡಿದ್ದು ಒಂದು ಕ್ಯಾಪ್ಸೂಲ್. ಅದರಲ್ಲಿ ಆಸ್ಟ್ರೋನಾಟ್ಸ್ ಕೂತ್ಕೊಂಡು ಸ್ಪೇಸ್ ಹೋಗ್ಬೋದು ಮತ್ತೆ ಹಿಂತಿರುಗಿ ಕೂಡ ಬರಬಹುದು ಅಂತ. ಈಗ ಏನಾಗತ್ತೆ ಅಂದ್ರೆ, ಅದು ಒಂದು ಸ್ಪೇಸ್ ಕ್ಯಾಪ್ಸೂಲ್ ಆಗಿರೋದು ಯಾವ ತರ ಇರತ್ತೆ ಅಂದ್ರೆ, ಮೇಲ್ ಹೋಗ್ಬೇಕಾದ್ರೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಒಂದು 70 ವರ್ಷಗಳಿಂದ ಅಥವಾ 60 ವರ್ಷಗಳಿಂದ 1960 ಇಂದ ಹಿಡಿದು ಈ ತರ ಒಂದು ಉಡಾವಣೆಗಳು ನಡೀತಾ ಬರ್ತಿದೆ ಅಮೆರಿಕಾದಿಂದ, ರಷ್ಯಾದಿಂದ. ಅದು ಎಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಅದರಿಂದ ಏನೇನು ತಾಂತ್ರಿಕ ದೋಷಗಳು ಬರುತ್ತೆ, ಅದನ್ನ ಹೇಗೆ ಸರಿ ಮಾಡ್ಬೇಕು, ಯಾವ್ಯಾವ ತರದಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಂತ. ಇದು ಹೊಸ ವಿಷಯ ಅಲ್ಲ ಯಾರಿಗೂ. ಒಂದು ಏರೋಸ್ಪೇಸ್ ಕಮ್ಯುನಿಟಿ ನೀವು ತಗೊಂಡ್ರೆ ಇದು ಹೊಸ ವಿಷಯ ಏನು ಅಲ್ಲ. ಆದ್ರೆ ಈಗ ಒಂದು ಪರಿಸ್ಥಿತಿಗಳನ್ನು ನೀವು ಹರಡಿರುವಂತಹ ವಿಷಯಗಳು ಎಲ್ಲಾ ತರದಲ್ಲೂ ನೋಡಿದಾಗ ಆ ಪರಿಸ್ಥಿತಿಗಳನ್ನು ಕೂಡಿ ಬಂದಿರುವ ಸಮಸ್ಯೆ ಇದು ಅಷ್ಟೇ. 9 ತಿಂಗಳು ಅವ್ರು ಅಲ್ಲಿದ್ದಾರೆ ಅನ್ನೋದು ಅಷ್ಟು ದೊಡ್ಡ ವಿಷಯ ಕೂಡ ಅಲ್ಲ. ಯಾಕಂದ್ರೆ ನೀವು ನೆನ್ಸ್ಕೊಳ್ಬೇಕು, ಸುನೀತಾ ವಿಲಿಯಮ್ಸ್ ಅವರು 2000 ವರ್ಷ, ಈ ವರ್ಷ 2010 ತನಕ ಅವರು ಸ್ಪೇಸ್ ಶಟಲ್ ಅಲ್ಲಿ ಹೋಗಿ ಸ್ಪೇಸ್ ಸ್ಟೇಷನ್ ನ ಒಂದು ಅದು ಅಸೆಂಬ್ಲಿ ಎಲ್ಲ ಆಗ್ಬೇಕಾದ್ರೆ ಅವರು ಕೂಡ ಫೈನಲ್ ಅಸೆಂಬ್ಲಿ ಮಾಡುವ ಒಂದು ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ರು ಆಸ್ಟ್ರೋನಾಟ್ ಆಗಿ. ಆದ್ರೆ ಅವ್ರ ವಯಸ್ಸು ತುಂಬಾ ಕಮ್ಮಿ ಇದ್ದಾಗ. ಹಾಗಾಗಿ ಅವ್ರಿಗೆ ಹೊಸ ವಿಷಯ ಅಲ್ಲ ಇಷ್ಟೊಂದು ಹೊತ್ತು ಇರೋದು ಅಥವಾ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರೋದು. ಅದೆಲ್ಲ ದೊಡ್ಡ ವಿಷಯನೂ ಅಲ್ಲ, ಹೊಸ ವಿಷಯನೂ ಅಲ್ಲ. ಆದ್ರೆ ಒಂದು ಮಾನಸಿಕ ಸ್ಥೈರ್ಯ ಅವರು ಕಳ್ಕೊಳ್ಳದೆ ಅವ್ರಿಗೆ ಟ್ರೈನ್ ಆಗಿರೋದ್ರಿಂದ ಅವರು ಇರಬಲ್ಲರು ಕೂಡ. ಹಾಗಾಗಿ ಅದು ಒಂದು ವಿಷಯ. ಸೊ ನಮ್ಗೆ ಈಗ ಏನಾಗತ್ತೆ, ಬೋಯಿಂಗ್ ಸ್ಟಾರ್ ಲೈನರ್ ಅಲ್ಲಿ ಯಾಕೆ ಅವರು ವಾಪಸ್ ಬರಲಿಲ್ಲ? ಹೋಗಿದ್ದು 9 ದಿನಕ್ಕೆ, ಆದ್ರೆ 9 ತಿಂಗಳಾಯ್ತು ಅಲ್ಲಿ ಇರೋದು. ಯಾಕೆ ಅವರು ಬರೆಸ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಬೇರೆ ಬೇರೆ ಅವರು ಸಂಸ್ಥೆಯ ಕಾರಣಗಳು ಇರುತ್ತೆ. ಏನಾಗಿದೆ, ಇವಾಗ ಒಬ್ಬ ಇಂಜಿನಿಯರ್ ಆದವನು ಪ್ರತಿ ಸರಿನು ಇವಾಗ ಬರ್ತಾ ಇರೋ ಡ್ರ್ಯಾಗನ್ ಕ್ಯಾಪ್ಸೂಲ್ ಕೂಡ ಅವರು 10 ಸರಿ ರೀ ಎಂಟ್ರಿ ನಾವು ಸಿಮ್ಯುಲೇಟ್ ಮಾಡಿದಾಗ ಅದು ಸಿಮ್ಯುಲೇಷನ್ ನಲ್ಲಿ ನಮ್ಗೆ ರಿಸಲ್ಟ್ ಬರೋದು 10 ಸರಿಯಲ್ಲಿ 4 ಸರಿಗಿಂತ ಹೆಚ್ಚು ಫೇಲ್ ಆಗತ್ತೆ. ಅಂದ್ರೆ 40% ಗಿಂತ ಹೆಚ್ಚು ಫೇಲ್ಯೂರ್ ರೇಟ್ ಇದ್ರೆ
ನಾವು ಯಾವುದೇ ಕಾರಣಕ್ಕೂ ಆ ಕ್ಯಾಪ್ಸೂಲ್ ನ ಬಳಸಿ ಮನುಷ್ಯರನ್ನ ಭೂಮಿಗೆ ಹಿಂತಿರುಗುವಂತೆ ಮಾಡುವಾಗಿ ಇಲ್ಲ ಅಂತ ಒಂದು ನಿಯಮ. ಪ್ರತಿಯೊಂದು ದೇಶಗಳಿಗೂ ಅವರವರದ್ದೇ ಆದ ನಿಯಮ ಇದೆ, ಅವರದ್ದೇ ಆದ ಒಂದು ಬ್ರಾಕೆಟ್ ಅಂತ ಇರುತ್ತೆ. ಅದು ಇಂಜಿನಿಯರ್ಗಳು, ತುಂಬಾ ಮೇಲಿರುವ ಇಂಜಿನಿಯರ್ಗಳು ಅವರು ಡಿಸೈಡ್ ಮಾಡ್ತಾರೆ. ಪ್ರೋಗ್ರಾಮ್ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ, ಅವ್ರು ಮಾಡ್ತಾರೆ. ಸೊ ಹಾಗಾಗಿ 40% ಜಾಸ್ತಿ ಫೇಲ್ಯೂರ್ ರೇಟ್ ಇರ್ತಿದ್ರಿಂದ ಅವ್ರು ಮಾಡಿದ್ರು. ಯಾಕಿದು 40% ಬಂತು? ಇದು ಫಸ್ಟ್ ಟೈಮ್ ಆಗಿದ್ಯಾ? ಇಲ್ಲ, ಇದು ಇಲ್ಲ, ಫಸ್ಟ್ ಟೈಮ್ ಆಗಿಲ್ಲ. ರಷ್ಯಾದವರಿಗೆ ಇದೇ ತರ ಒಂದು ಅನುಭವಗಳು ಬೇಜಾನ್ ಸರಿ ಆಗಿದೆ. ಆದ್ರೆ ಏನಾಗ್ತಿತ್ತು, ಈಗ ನೋಡಿ, ಇದು ಒಂದು ಸ್ಟಾರ್ ಶಿಪ್. ಇದು ಇಲಾನ್ ಮಸ್ಕ್ ಅವರು ಲಾಂಚ್ ಮಾಡ್ತಾರಲ್ಲ, ಅದರದ್ದು 3D ಪ್ರಿಂಟ್ ಆಗಿರುವಂತಹ ಸ್ಟಾರ್ ಶಿಪ್ ಒಂದು 3D ಪ್ರಿಂಟ್ ಮಾಡೆಲ್ ಆಯ್ತಲ್ಲ. ನಿಮ್ಗೆ ನೋಡಿ, ಸ್ಟಾರ್ ಶಿಪ್ ಅಲ್ಲಿ ಈ ಒಂದು ಏರೋಪ್ಲೇನ್ ಅಲ್ಲಿ ಇರುವಂತಹ ಫ್ಲಾಪ್ಸ್ ಇದೆ. ಆ ಫ್ಲಾಪ್ಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ಬಾಹ್ಯಾಕಾಶದಿಂದ ಭೂಮಿಗೆ ಎಂಟರ್ ಆದಾಗ ಭೂಮಿಯ ಒಂದು ಅಟ್ಮಾಸ್ಫಿಯರ್ ಏನಿದೆ, ಗಾಳಿ, ಅದಕ್ಕೆ ಹೊಡೆದಾಗ ಈ ಫ್ಲಾಪ್ಸ್ ನ ಮೇಲೆ ಕೆಳಗೆ ತಿರುಗಿಸಿ ನೀವು ನಿಮ್ಮ ಹೀಟ್ ಶೀಲ್ಡ್ ಮಾತ್ರ ಬಿಸಿ ಆಗುವಂಗೆ. ಯಾಕಂದ್ರೆ ಹೀಟ್ ಶೀಲ್ಡ್ ಎಲ್ಲಾ ಕಡೆಗೂ ಹರಡಿರೋದಿಲ್ಲ. ಒಂದು ಸ್ಪೇಸ್ ಶಿಪ್ ಅಲ್ಲಿ ಬರೀ ಕೆಳಗಡೆ ಮಾತ್ರ ಅಥವಾ ಕೆಲವು ಭಾಗಗಳು ಮಾತ್ರ ಹೀಟ್ ಶೀಲ್ಡ್ ಇರುತ್ತೆ, ಪ್ರೊಟೆಕ್ಷನ್. ಅದಕ್ ಮಾತ್ರ ಆ ಗಾಳಿ ತಾಕಬೇಕು. ಯಾಕಂದ್ರೆ ಆ ಗಾಳಿ ಜೊತೆಗೆ ಸ್ಪೇಸ್ ಶಿಪ್ ತಾಕಿದಾಗ ಒಂದು 3000ದಿಂದ 3500 ಡಿಗ್ರಿ ಟೆಂಪರೇಚರ್ ಹೊರಡುತ್ತೆ. ಯಾವ ಮೆಟೀರಿಯಲ್ ಕೂಡ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಟೆಂಪರೇಚರ್ ಮೆಲ್ಟ್ ಆಗೋಗುತ್ತೆ. ಕಲ್ಪನಾ ಚಾವ್ಲಾ ಅವರು ಕೂಡ ಹಾಗೆ ಒಂದು ಅವರ ಸ್ಪೇಸ್ ಶಟಲ್ ಡಿಸ್ಟ್ರಾಯ್ ಆಗಿ ಹೋಗಿದ್ದು. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ, ಈ ಒಂದು ಆಟಿಟ್ಯೂಡ್ ಏನಂತಾರೆ, ಆ ಒಂದು ಸ್ಟಾರ್ ಶಿಪ್ ಅಥವಾ ಕ್ಯಾಪ್ಸೂಲ್ ಇವಾಗ ಏನಿದೆ, ಆ ಕ್ಯಾಪ್ಸೂಲ್ ಬರೀ ತಟ್ಟೆ ಅಷ್ಟೇ. ಒಂದು ಅಟ್ಮಾಸ್ಫಿಯರ್ ಅಲ್ಲಿ ತಟ್ಟೆ ತರ, ಅದು ಹೇಗೆ ಎಸೆದ್ರೆ ತಟ್ಟೆ ಹೇಗೆ ಹೋಗುತ್ತೋ ಹಾಗೆ ಬರುತ್ತೆ. ತುಂಬಾ ಫಾಸ್ಟ್ ಆಗಿ ಬಂದ್ರೆ ಅಟ್ಮಾಸ್ಫಿಯರ್ ಗೆ ಹೊಡೆದು ವಾಪಸ್ ಮತ್ತೆ ಬಾಹ್ಯಾಕಾಶಕ್ಕೆ ಹೊರಟೋಗುತ್ತೆ. ಹಾಗಾಗಿ ಅವರು ಅದನ್ನ ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಸಾವಧಾನವಾಗಿ ತರಬೇಕಾಗ್ತದೆ ನಮ್ಮ ಒಂದು ಅಟ್ಮಾಸ್ಫಿಯರ್ ಅಲ್ಲಿ. ತದನಂತರ ಆ ಒಂದು ಅಟ್ಮಾಸ್ಫಿಯರ್ ಜೊತೆಗೆ ಆ ಏನಂತಾರೆ, ಗಾಳಿಯ ಕಣಗಳ ಜೊತೆ ಅದು ಹೇಗೆ ಒಂದು ಇಂಟ್ರಾಕ್ಷನ್ ಆಗಿ ಸ್ವಲ್ಪ ಸ್ಲೋ ಆದ್ಮೇಲೆ ಪ್ಯಾರಾಶೂಟ್ ನ ಯೂಸ್ ಮಾಡಿ ಇನ್ನ ಸ್ಲೋ ಮಾಡಿ ಮತ್ತೆ ಅದು ಒಂದು ಸಮುದ್ರದಲ್ಲೋ ಅಥವಾ ಡೆಸರ್ಟ್ ಅಲ್ಲೋ ಯಾರು ಇಲ್ದಿರೋ ನಿರ್ಜನ ಪ್ರದೇಶದಲ್ಲಿ ಅದು ಲ್ಯಾಂಡ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಸೊ ಇಷ್ಟೆಲ್ಲಾನು ಉಳಿದಿರುತ್ತೆ. ಸೊ ಅವ್ರು ಬರ್ಬೇಕಾಗಿರುವ ಬೋಯಿಂಗ್ ಕ್ಯಾಪ್ಸೂಲ್ ಅಲ್ಲಿ ಫಸ್ಟ್ ಆಫ್ ಆಲ್ ಆ ಒಂದು ಥ್ರಸ್ಟರ್, ಈ ಆಟಿಟ್ಯೂಡ್ ಕಂಟ್ರೋಲ್ ಮಾಡುವಂತದ್ದೇ ವರ್ಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಆ ಮನುಷ್ಯರು ಇರೋದ್ರಿಂದ ಅದನ್ನ ಅವರು ಅಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ, ವಾಪಸ್ಸು ಹಿಂತಿರುಗಿ ಭೂಮಿಗೆ ಬರೋದಕ್ಕೆ. ಹಾಗಾಗಿ ಸ್ಪೇಸ್ ಎಕ್ಸ್ ಅವರು ಡ್ರ್ಯಾಗನ್ ಕ್ಯಾಪ್ಸೂಲ್ ನ ಕಳಿಸಬೇಕಾಗಿ ಬಂತು. ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಂದ್ರೆ ಈಗ ನಾವು ನೋಡ್ತಾ ಇರೋ ಒಂದು ಅದೇ ನಮ್ಮ ಸ್ಕ್ರೀನ್ ಮೇಲೆ ಅದು ಪುಡ್ದಾಗ ಕಾಣ್ತಾ ದೊಡ್ಡದಾಗಿರುತ್ತೆ ಅದು. ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಮುಂಚೆನೆ ಕಳಿಸ್ಬೋದಿತ್ತು, ಯಾಕೆ ಇಷ್ಟು ಲೇಟ್ ಆಯ್ತು ಅನ್ನೋದೊಂದು ಪ್ರಶ್ನೆ ಉದ್ಭವ ಆದಾಗ. ಯಾಕಂದ್ರೆ ನೀವು ಸ್ಪೇಸ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ನಿಮ್ಮ ಹತ್ರ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ, ಹಾಗಾಗಿ ಒಂದೊಂದಾಗಿ ಕೇಳ್ತಾ ಹೋಗ್ತಾ ಇದೀನಿ ಸರ್. ಕೆಲವು ವಿಷಯಗಳು ಹೇಳೋದಕ್ಕೆ ಆಗೋದಿಲ್ಲ, ಆದ್ರೆ ಅದು ಅವರ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕಂಪನಿಗಳು ಮತ್ತೆ ದೇಶಗಳು, ಅವರ ಒಂದು ಸರ್ಕಾರಗಳು, ಅವರಿಗೆ ಬಿಟ್ಟ ವಿಷಯ ಅದು. ನಮಗೆ ಸಂಜಯ್ ಅವರೇ, ನೀವು ಹೇಳೋದೇ ಬೇಡ, ನಮ್ಮ ವೀಕ್ಷಕರು ತುಂಬಾ ಚೆನ್ನಾಗಿ ಗೊತ್ತಿದೆ. ಇವತ್ತು ಅಮೆರಿಕಾದಲ್ಲಿ ಎಲೆಕ್ಷನ್ ಆಯ್ತು, ಎಲೆಕ್ಷನ್ ಆದ್ಮೇಲೆ ಲೇಟ್ ಆಯ್ತು, ಏನೇನೋ ಹೇಳ್ತಾರೆ. ಅದು ಇರ್ಲಿ, ಪರವಾಗಿಲ್ಲ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಈಗ ನಮಗ್ ಬೇಕಿರೋದು ಸುನೀತಾ ವಿಲಿಯಮ್ಸ್ ಅವರು ಸೇಫ್ ಆಗಿ ಲ್ಯಾಂಡ್ ಆಗ್ಬೇಕು ಅನ್ನೋದು. ಸರ್, ಈ ಸೇಫ್ ಆಗಿ ಲ್ಯಾಂಡ್ ಆಗೋದಕ್ಕೆ ಒಂದಷ್ಟು ಪ್ರಿಕಾಷನ್ಸ್ ಅನ್ನ ತಗೋತಾರೆ ಅಲ್ವಾ? ನೀವು ಹೇಳ್ತಾ ಇದ್ರಿ ಆ ಡ್ರ್ಯಾಗನ್ ಕ್ಯಾಪ್ಸೂಲ್ ಬರ್ತಾ ಆ ಹೀಟ್ ವೇವ್ ಜಾಸ್ತಿ ಆಗುತ್ತೆ, ಅದನ್ನ ಆ ಹೀಟ್ ಅಂದ್ರೆ ರಕ್ಷಕ ಕವಚಗಳಂತ ಏನ್ ಕರಿತೀವಿ ಅದು ಕಂಟ್ರೋಲ್ ಅನ್ನ ಮಾಡ್ತಾ ಬರುತ್ತೆ ಅಂತೇಳಿ. ಈ ಟೈಮಲ್ಲಿ 28,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾ ಇರೋದನ್ನ 6,000 ಕಿಲೋಮೀಟರ್ ಸ್ಲೋ ಡೌನ್ ಮಾಡೋದಕ್ಕೆ, ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ದೆ ಲಿಂಗಣ್ಣ ಅವ್ರಿಗೆ, ನಿಮ್ಗೂ ಕೂಡ ಪ್ರಶ್ನೆ ಕೇಳ್ತಾ ಇದೀನಿ, ಇದು ಮ್ಯಾನ್ಯಲಿ ಆಗತ್ತಾ ಅಥವಾ ಆಟೋಮೆಟಿಕ್ ಆಗಿ ಅದೆಲ್ಲವೂ ಕೂಡ ಅದರಲ್ಲಿ ಕಾಪಿ ಮಾಡಿ ಇಟ್ಟಿರ್ತಾರ? ನೋಡಿ, ಈಗ ಒಂದು ನೀವು ಏರೋಪ್ಲೇನ್ ಹಾರಿಸೋದು ನೋಡಿದೀರಾ, ಅಥವಾ ಒಂದ್ ಕೆಲಸ ಮಾಡಿ, ಲ್ಯಾಂಬೋರ್ಗಿನಿ ಕಾರ್ ಓಡಿಸ್ತೀರಾ ನೀವು, ಮತ್ತೆ ಅದೇ ಇಂಜಿನ್ ಲ್ಯಾಂಬೋರ್ಗಿನಿ ಇಂಜಿನ್ ನೀವು ಬಸ್ಗೂ ಹಾಕ್ತೀರಾ ಅಲ್ವಾ? ಆದ್ರೆ ಲ್ಯಾಂಬೋರ್ಗಿನಿ ಒಂದ್ 250 km/h ಅಲ್ಲಿ ಹೋಗುತ್ತೆ, ಆದ್ರೆ ಬಸ್ ಹೋಗುತ್ತಾ? ಆಗೋದಿಲ್ಲಲ್ಲ.
ಏನಾಗತ್ತೆ ಅಂದ್ರೆ ಅದ್ರ ಶೇಪು, ಅದರದ್ದು ಏರೋಡೈನಾಮಿಕ್ ಪ್ರಾಪರ್ಟೀಸ್ ಏನಿರುತ್ತೆ ಒಂದು ಕ್ಯಾಪ್ಸೂಲ್ದು, ಅದು ಗಾಳಿ ಜೊತೆ ಹೇಗೆ ಅದು ಒಂದು ಬೆರೆಯುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎಷ್ಟು ಬೇಗ ಅದು ಸ್ಲೋ ಆಗತ್ತೆ ಅಥವಾ ಎಷ್ಟು ಇನ್ನ ಹೆಚ್ಚಾಗಿ ಫಾಸ್ಟ್ ಆಗಿ ಬರುತ್ತೆ ಅಂತ. ಮತ್ತೆ ಅದೊಂದೇ ಅಲ್ಲ, ಟ್ರಾಜೆಕ್ಟರಿ ಹೇಗ್ ಬರುತ್ತೆ ನೋಡಿ. ಭೂಮಿಯ ಒಂದು ಅಟ್ಮಾಸ್ಫಿಯರ್ ಇರೋದೇನು, ಎಷ್ಟು ಥಿಕ್ನೆಸ್ ಇದೆ, ಒಂದು 70 ಕಿಲೋಮೀಟರ್, ತುಂಬಾ ಡೆನ್ಸಿಟಿ ಜಾಸ್ತಿ ಇರುವಂತದ್ದು. ಒಂದ್ 70 ಕಿಲೋಮೀಟರ್ ಇದ್ರೆ ಹೆಚ್ಚಷ್ಟೇ, ಸಣ್ಣ ಪರದೆ ತರ ಇರುತ್ತೆ ಅದು ಬಾಹ್ಯಾಕಾಶದಿಂದ ನೋಡಿದಾಗ. ಹಾಗಾಗಿ ಅದರಲ್ಲಿ ನಾವು ಡೈರೆಕ್ಟ್ ಆಗಿ ಒಂದು ವರ್ಟಿಕಲ್ ಆಗಿ ಮೇಲಿಂದ ಕೆಳಗ್ ತನಕ ಬೀಳಕ್ಕೆ ಆಗೋದಿಲ್ಲ ಆ ಕ್ಯಾಪ್ಸೂಲ್. ಅದನ್ನ ಒಂದು ಸರ್ಕಲ್ ಅಂದ್ರೆ ಪ್ಯಾರಾಬೋಲಿಕ್ ಆಗಿ ತರಬೇಕು, ಟ್ರಾಜೆಕ್ಟರಿ ಮಾಡಿ ಅದನ್ನ ನಿಧಾನಕ್ಕೆ ಒಂದು ಆಂಗಲ್ ಅಲ್ಲಿ ತಂದಾಗ ಮಾತ್ರ ಮ್ಯಾಕ್ಸಿಮಮ್ ಒಂದು ಅಟ್ಮಾಸ್ಫಿಯರ್ ಜೊತೆಗೆ ಅದು ಇಂಟ್ರಾಕ್ಟ್ ಆಗಿ ಡ್ರ್ಯಾಗ್ ಹೆಚ್ಚಾಗಿ, ಡ್ರ್ಯಾಗ್ ಇಂದ ಏನಾಗುತ್ತೆ ಅಂದ್ರೆ ಅದು ಎನರ್ಜಿ ಕಳ್ಕೊಳ್ಳುತ್ತೆ. ಆ ಎನರ್ಜಿ ಕಳ್ಕೊಳ್ಳೋದ್ರಿಂದ ಅದರದ್ದು ಸ್ಪೀಡ್ ಏನಿದೆ ಅದು ಸಹಜವಾಗಿ ನಿಧಾನಗತಿಗೆ ಬರುತ್ತೆ. ಒಂದು ಸ್ವಲ್ಪ ನಿಧಾನಗತಿಗೆ ಬಂದಾಗ ಅದು ಪೂರ್ತಿ ಸ್ಲೋ ಆಗೋದಿಲ್ಲ. ಹಾಗಾಗಿ ಪ್ಯಾರಾಶೂಟ್ಗಳು ಬೇಕು. ಸೊ ಕೆಲವು ಕ್ಯಾಪ್ಸೂಲ್ಗಳಿಗೆ ಏನ್ ಮಾಡ್ತಾರೆ ಅಂದ್ರೆ 2 ಹಂತದಲ್ಲಿ ಪ್ಯಾರಾಶೂಟ್ಗಳನ್ನ ತೆಗಿತಾರೆ. ಕೆಲವು ಕ್ಯಾಪ್ಸೂಲ್ ಡಿಸೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅದನ್ನ ಒಂದೇ ಸರಿ 3 ಪ್ಯಾರಾಶೂಟ್ ಏನಾದ್ರೂ ಉಪಯೋಗಿಸಿ ಅದನ್ನ ನಿಧಾನಗತಿಗೆ ತಂದು ಮತ್ತೆ ಅದನ್ನ ಲ್ಯಾಂಡ್ ಮಾಡ್ತಾರೆ. ಸೊ ಬೇರೆ ಬೇರೆ ದೇಶಗಳ ಹತ್ರ ಇರೋ ತಂತ್ರಜ್ಞಾನ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಲ್ಯಾಂಡ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಅದು ಬಹಳ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ. ಅದು ಬಂದು ಸಮುದ್ರದಲ್ಲಿ ನೋಡಿ, ಈಗ ಜನರಲ್ ಆಗಿ ನಾವು ಯೋಚನೆ ಮಾಡ್ದೇನು, ಅದ್ ಸಮುದ್ರ ಹತ್ರ ಬರ್ತಿದಂಗೆ ಪ್ಯಾರಾಚೂಟ್ಗಳು ಓಪನ್ ಆಗುತ್ತೆ, ಬಂದು ಬೀಳುತ್ತೆ. ಬಿದ್ದಾದ್ಮೇಲೆ ಅಲ್ಲೊಂದಷ್ಟು ಜನ ಎಸ್ಕಾರ್ಟ್ ಇರ್ತಾರೆ, ಡಾಕ್ಟರ್ ಇರ್ತಾರೆ, ಸೈಂಟಿಸ್ಟ್ಗಳು ಇರ್ತಾರೆ. ಅದನ್ನ ಲಿಫ್ಟ್ ಮಾಡಿ ಅಲ್ಲೊಂದು ಶಿಪ್ ಅಲ್ಲಿ ಇಡ್ತಾರೆ. ಅದನ್ನ ತಗೊಂಬಂದು ಕರ್ಕೊಂಡ್ಬಂದು ಅವರನ್ನ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಇಷ್ಟೆಲ್ಲ ಆಗ್ತಾ ಇರುತ್ತೆ, ಇದೆಲ್ಲವೂ ಕೂಡ ನಾವು ನೋಡ್ತಾ ಇರ್ತೀವಿ. ಈ ಡ್ರ್ಯಾಗನ್ ಕ್ಯಾಪ್ಸಲ್ ಏನಾಗುತ್ತೆ ನೋಡಿ. ಡ್ರ್ಯಾಗನ್ ಕ್ಯಾಪ್ಸೂಲ್ ಏನಿದೆ ಅದು ಹೀಟ್ ಶೀಲ್ಡ್ ಅಂತ ಏನಿರುತ್ತೆ ತಟ್ಟೆ, ನಾ ಹೇಳಿದಾಗ ಕೆಳಗಡೆಗೆ ಅಂದ್ರೆ ತಳಹದಿಯಲ್ಲಿ ಏನಿರುತ್ತೆ ತಟ್ಟೆ, ಅದು ಮೆಟೀರಿಯಲ್ ಈಗ ಸ್ಪೇಸ್ ಎಕ್ಸ್ ಕ್ಯಾಪ್ಸೂಲ್ ಆಗಿರಬಹುದು, ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ಆಗಿರಬಹುದು. ಜನರಲಿ ಏನಾಗುತ್ತೆ ಅಂದ್ರೆ 3000 ಡಿಗ್ರಿ ಇರೋದ್ರಿಂದ ಯಾವ ಮೆಟೀರಿಯಲ್ ಉಳಿಯೋದಿಲ್ಲ ಅಂತ ಹೇಳಿದ್ ನಾನು ನಿಮ್ಗೆ. ಹಾಗಾಗಿ ಆ ಮೆಟೀರಿಯಲ್ ಆವಿಯಾಗಿ ಹೋಗುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ ಬರ್ಬೇಕಾದ್ರೆ. ಹಾಗಾಗಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇನ್ನೇನು ಪ್ಯಾರಾಶೂಟ್ ಓಪನ್ ಆದಾಗ ಆ ಒಂದು ಹೀಟ್ ಶೀಲ್ಡ್ ಏನಿದೆ ಅದನ್ನ ಸಪರೇಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಹೀಟ್ ಶೀಲ್ಡ್ ಅಷ್ಟು ಬೇಗ ಕೂಲ್ ಆಗೋದಿಲ್ಲ, ಅದು ಇನ್ನ 1000 ಡಿಗ್ರಿ ಅಷ್ಟಿರುತ್ತೆ. ಸೊ ಹಾಗಾಗಿ ಒಳಗಡೆ ಇರೋ ಆಸ್ಟ್ರೋನಾಟ್ಸ್ ಗೆ ಒಂದು ಕ್ಯಾಪ್ಸೂಲ್ ಬಾಡಿಯ ಮೂಲಕ ಏನಿದೆ ಅದು ಹೀಟ್ ಒಳಗಡೆ ಹೋಗ್ಬಾರದು ಅಂತ ಹೇಳೋ ಕಾರಣಕ್ಕೆ ಅದನ್ನ ಸಪರೇಟ್ ಮಾಡಿ ಅದನ್ನ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಸೊ ಎಲ್ಲಾ ಸಂಪೂರ್ಣವಾಗಿ ಮರುಬಳಕೆ ಮಾಡಕ್ ಆಗತ್ತಾ ಅಂದ್ರೆ ಸಾಧ್ಯ ಇಲ್ಲ. ಹೀಟ್ ಶೀಲ್ಡ್ ಎಲ್ಲ ಹೊಸದಾಗಿ ಹಾಕ್ಬೇಕು ಮತ್ತೆ ಫ್ಲೈ ಮಾಡಬೇಕಾದ್ರೆ. ಆದ್ರೆ ಕೆಲವು ಭಾಗಗಳು ಅಥವಾ ಪಾರ್ಟ್ಗಳನ್ನ ಮತ್ತೆ ಅವರು ಮರುಬಳಕೆ ಮಾಡಬಹುದು, ಹೀಗಿರುತ್ತೆ. ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ನ ಭೂಮಿ ಮೇಲೆ ಲ್ಯಾಂಡ್ ಮಾಡೋದಕ್ಕೆ ಆಗೋದಿಲ್ವಾ ಸಂಜಯ್ ಸರ್? ನೋಡಿ, ಅದು ಭೂಮಿಗೆ ಒಂದು ತಾಗುವ ಮುನ್ನ ಅದರದ್ದು ಸ್ಪೀಡ್ 0 ಇರೋದಿಲ್ಲ. ಈಗ ಹೇಗೆ ನೀವು ಮನಾಲಿಗೆ ಅಲ್ಲೆಲ್ಲ ಕಡೆಗೂ ಹೋದಾಗ ಬೆಟ್ಟಗಳಿಂದ ಜಂಪ್ ಮಾಡಿ ಪ್ಯಾರಾಗ್ಲೈಡಿಂಗ್ ಮಾಡ್ಕೊಂಡು ಬರ್ತಾರೆ, ಅವ್ರು ಇಳಿಬೇಕಾದ್ರೆ ಅವರು ನಿಂತ್ಕೊಂಡು ಇಳಿಯೋದಿಲ್ಲ ಅಲ್ವಾ. ಪ್ರತಿ ಸರಿ ಇಳಿಬೇಕಾದ್ರೆ ಎಷ್ಟೊಂದ್ ಜನಕ್ಕೆ ಏಟ್ ಆಗೋದು ಅದೆಲ್ಲ ಸಹಜವಾಗಿ ಆಗತ್ತೆ. ಹಾಗೆಯೇ ಈ ಕ್ಯಾಪ್ಸೂಲ್ 28,000 ಕಿಲೋಮೀಟರ್ ಇಂದ ಬರ್ತಿದೆ. ಹಾಗಾಗಿ ಭೂಮಿಗೆ ಹತ್ರ ಬಂದಾಗ ಅಂದ್ರೆ ನೆಲಕ್ಕೆ ಹತ್ರ ಬಂದಾಗ ಕೂಡ ಅದ್ರದ್ದು 0 ಸ್ಪೀಡ್ ಇರೋದಿಲ್ಲ, ಅದು ಜೋರಾಗೇನೆ ತಾಗೋದು ಭೂಮಿಗೆ. ಹಾಗಾಗಿ ಅದನ್ನ ಆದಷ್ಟು ಈ ಡೆಸರ್ಟ್ ಅಥವಾ ಸಮುದ್ರದಲ್ಲಿ ಮಾಡಿದಾಗ ಒಂಚೂರು ಇಂಪ್ಯಾಕ್ಟ್ ಸ್ವಲ್ಪ ಜೋರಾಗಾದ್ರೂ ಒಳಗಡೆ ಇರೋರಿಗೆ ಏನು ಆಗಬಾರದು ಅಂದ್ರೆ ತಡ್ಕೊಳ್ಳೋದಕ್ಕಿಂತ ಹೆಚ್ಚು ನೋವು ಅಥವಾ ಹಾನಿ ಆಗ್ಬಾರ್ದು ಅಂತ ಹೇಳಿ ಆ ತರ ಮಾಡ್ತಾರೆ. ಆಮೇಲೆ ಭೂಮಿ ಮೇಲೆ ಇರೋರ್ಗು ತೊಂದರೆ ಆಗ್ಬಾರ್ದು, ಬೇರೆಯವ್ರ ಮನೆ ಮೇಲೆ ಲ್ಯಾಂಡ್ ಆದ್ರೂ ಕಷ್ಟ ಆಗುತ್ತಲ್ಲ. ಹಾಗಾಗಿ ಒಂದು ಈ ಉದ್ದೇಶ ಇರುತ್ತೆ. ಅದು ಫ್ಲೋಟಿಂಗ್ ಆಗುತ್ತಾ ಅದು ಸಮುದ್ರದಲ್ಲಿ, ಅಥವಾ ನೀರಿನ ಮೇಲೆ ಫ್ಲೋಟಿಂಗ್ ಆಗೋ ರೀತಿಯಲ್ಲಿ ಅದನ್ನ ರೆಡಿ ಮಾಡಿರ್ತಾರ? ಹೌದು, ಅದಕ್ಕೆ ಫ್ಲೋಟಿಂಗ್ ಬ್ಯಾಗ್ಸ್ ಎಲ್ಲ ಇರುತ್ತೆ. ಅದು ಸೆನ್ಸರ್ ಇರುತ್ತೆ. ಭೂಮಿಗೆ ಬಂದು ಅದು ತಾಗತ್ತೆ ಅನ್ನೋದಕ್ ಮುಂಚೆ ಅದು ಫ್ಲೋಟಿಂಗ್ ಬ್ಯಾಗ್ಸ್ ಅಥವಾ ಫ್ಲೋಟ್ಸ್ ಅಂತ ಏನಂತ ಹೇಳ್ತೀವಿ ಅದೆಲ್ಲಾನು ಒಂದು ಅದಕ್ಕೆ ಆದ ಒಂದು
ಪ್ರತ್ಯೇಕವಾಗಿ ಒಂದ್ ಜಾಗ ಇರುತ್ತೆ, ಎಲ್ಲೆಲ್ಲಿ ಅದಕ್ಕೆ ಅವರು ಎಲ್ಲದನ್ನು ಡಿಸೈನ್ ಮಾಡೋರು ಯೋಚನೆ ಮಾಡೇ ಮಾಡಿರ್ತಾರೆ. ಇಷ್ಟು ಬಾಯನ್ಸಿ ಇರಬೇಕು ಅದು ತೇಲಕ್ಕೆ, ಇಷ್ಟು ಜನ ವಾಪಸ್ ಬರ್ಬೇಕಾದ್ರೆ ಅದ್ರಲ್ಲಿ ಇರೋ ಒಂದು ಕಣ ಕೂಡ ಅಳತೆ ಮಾಡೇ ತರೋದು, ಅದ್ರದ್ದು ತೂಕ ಅದು ಅದನ್ನ ಪ್ಲಾನ್ ಮಾಡೇ ತಂದಿರ್ತಾರೆ. ಆ ತೂಕಕ್ಕೆ ತಕ್ಕಾಗಿ ಎಷ್ಟು ಫ್ಲೋಟ್ಸ್ ಇರ್ಬೇಕು ಅದನ್ನ ಅವರು ಅಳವಡಿಸಿರ್ತಾರೆ ಆಲ್ರೆಡಿ. ಅದು ಟಚ್ ಆಗಿದ ತಕ್ಷಣ ಅದು ಬರುತ್ತೆ ಆಟೋಮೆಟಿಕ್. ಓಕೆ, ಸೊ ಈಗ ಅಂದ್ರೆ ಯಾವ ಒಂದು ಆಧಾರದಲ್ಲಿ ಇವೆಲ್ಲವೂ ಕೂಡ ಮಾಡಿರ್ತಾರೆ? ಈಗ ನೋಡಿ ಸರ್, ಈಗ ನಮ್ಗೆ ನಾವು ಬಸ್ ಅನ್ನ ತಗೊಂಡೋಗಿ ಇಂಥದೇ ಜಾಗದಲ್ಲಿ ನಿಲ್ಲಿಸ್ಬೇಕು ಅಂತಂದ್ರೆ ನಾವು ಬ್ರೇಕ್ ನ ಒತ್ತಬೇಕು, ಈ ತರದಿರುತ್ತೆ. ಏರೋಪ್ಲೇನ್ ತಂದು ನಿಲ್ಲಿಸಬೇಕು ಅಂತಂದ್ರೂ ಕೂಡ ಅದಕ್ಕೆ ಆದಂತ ಒಂದಷ್ಟು ಬ್ರೇಕ್ ಅದರಲ್ಲೂ ಕೂಡ ಇರುತ್ತೆ. ಆದ್ರೆ ಇದು ಇಂಥದೇ ಪಾಯಿಂಟ್ ಗೆ ಬಂದು ಇಳಿಬೇಕು ಅಂತೇಳಿ ಹೇಗ್ ಡಿಸೈಡ್ ಮಾಡ್ತಾರೆ? ನೋಡಿ, ಆ ಪಾಯಿಂಟ್ ಅನ್ನೋದು ನೀವು ಅನ್ಕೊಂಡಷ್ಟು ಅಕ್ಯುರೇಟ್ ಆಗಿ ಇರಲ್ಲ. ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ ವಿಸ್ತಾರವಾಗಿರುತ್ತೆ. ಹಾಗಾಗಿ ನಾ ಹೇಳ್ದಾಗೆ ನಿಮ್ಗೆ ಈ ತರ ಸ್ಪೇಸ್ ಶಿಪ್ ಇದ್ರೆ ಅಥವಾ ಸ್ಪೇಸ್ ಶಟಲ್ ಇದ್ರೆ ನಾವು ಏರೋಪ್ಲೇನ್ ಅಲ್ಲಿ ಹೇಗೆ ಫ್ಲಾಪ್ ಇದೆಯೋ ಅದ್ರ ಮೂಲಕ ಕಂಟ್ರೋಲ್ ಮಾಡಿ ಎಷ್ಟು ಲ್ಯಾಂಡಿಂಗ್ ಸ್ಟ್ರಿಪ್ ಗೆ ತಂದು ನಿಲ್ಲಿಸಬಹುದು. ಸ್ಪೇಸ್ ಶಟಲ್ ಎಲ್ಲ ಲ್ಯಾಂಡ್ ಆಗಿದ್ ಹಾಗೆ. ಆದ್ರೆ ಈ ಕ್ಯಾಪ್ಸೂಲ್ ಗಳಲ್ಲಿ ಸಣ್ಣ ಥ್ರಸ್ಟರ್ಸ್ ಇರುತ್ತೆ, ಅದನ್ನ ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರೀತಾರೆ, RCS ಅಥವಾ ಥ್ರಸ್ಟರ್ಸ್ ಅಂತ, ರಿಯಾಕ್ಷನ್ ಕಂಟ್ರೋಲ್ ಥ್ರಸ್ಟರ್ಸ್ ಅಂತಾನು ಕರೀತಾರೆ ಅದನ್ನ. ಅದು ಏನ್ ಮಾಡತ್ತೆ ಅಂದ್ರೆ ಆ ಕ್ಯಾಪ್ಸೂಲ್ ಒಳಗೆ ಪ್ರೆಷರೈಸ್ಡ್ ಗ್ಯಾಸ್ ಇರುತ್ತೆ, ಹೀಲಿಯಂ ಆಗಿರಬಹುದು ಅಥವಾ ಆರ್ಗಾನ್ ಆಗಿರ್ಬೋದು ಅಥವಾ ಝೀನಾನ್, ಯಾವ ಗ್ಯಾಸಿನಿಂದ ಬೆಂಕಿ ಅಥವಾ ಯಾವುದೇ ತರ ಅವಘಡಗಳು ಸಂಭವಿಸೋದಕ್ಕೆ ಸಾಧ್ಯ ಇಲ್ಲವೋ ಅಂತಹ ಅನಿಲಗಳು ಅತಿ ಹೆಚ್ಚು ಪ್ರೆಷರ್ ಅಲ್ಲಿ ಕ್ಯಾಪ್ಸೂಲ್ಗಳಲ್ಲಿ ಇರುತ್ತೆ. ಆ ಒಂದು ಪ್ರೆಷರ್ ಏನ್ ಮಾಡ್ತಾರೆ ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಅದು ಕಂಟ್ರೋಲ್ ಮಾಡಬೇಕು, ಟಿಲ್ಟ್ ಮಾಡಕ್ಕೆ, ಹೀಗೆ ಹಾಗೆ ಹೀಗೆ, ಆ ಒಂದು ಡೈರೆಕ್ಷನ್ ಅಲ್ಲಿ ಆ ಒಂಚೂರು ಆ ಇಂಜಿನ್ ನ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಆ ಇಂಜಿನ್ ಕ್ಯಾಪ್ಸೂಲ್ ಅಲ್ಲಿ ಸುತ್ತಲೂ ಇರುತ್ತೆ. ಇವಾಗ ಬರ್ತಿರೋ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಲ್ಲಿ 16 ಇಂಜಿನ್ ಇದೆ. ಆ ತರ 16 ಇಂಜಿನ್ 6 ಆಯಾಮಗಳಲ್ಲಿ ಅದು ತಿರುಗುವ ಒಂದು ಬಲ ಇರುತ್ತೆ ಅದಕ್ಕೆ. ಹಾಗಾಗಿ ಅದನ್ನ ಕಂಪ್ಯೂಟರ್ ಇರುತ್ತೆ, ಅದು ಡಿಸೈಡ್ ಮಾಡುತ್ತೆ. ಆಸ್ಟ್ರೋನಾಟ್ ಏನು ಮಾಡೋ ಅಷ್ಟಿಲ್ಲ, ಅದಕ್ಕೆ ಗೊತ್ತು, ಪ್ರೋಗ್ರಾಮ್ ಆಲ್ರೆಡಿ ಮಾಡಿರ್ತಾರೆ. ಈ ಜಾಗದಲ್ಲಿ ಸ್ಪೇಸ್ ಸ್ಟೇಷನ್ ನೀನ್ ಬಿಟ್ರೆ ನೀನು ಭೂಮಿ ಮೇಲೆ ಈ ಅಟ್ಲಾಂಟಿಕ್ ಓಷನ್ ಪೆಸಿಫಿಕ್ ಓಷನ್ ಅಲ್ಲೋ ಬಂದು ಲ್ಯಾಂಡ್ ಆಗ್ಬೇಕು ಅಂತ ಇರತ್ತೆ. ಆಮೇಲೆ ಅದಕ್ಕೆ GPS ಕೋಆರ್ಡಿನೇಟೆಡ್ ಸಿಸ್ಟಮ್ ಇರುತ್ತೆ. ಆ ಒಂದು ಕ್ಷಣದಲ್ಲಿ ಅದೇನನ್ನ ಟ್ರಾಜೆಕ್ಟರಿ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ತಕ್ಷಣ ಆನ್ ಬೋರ್ಡ್ ಕಂಪ್ಯೂಟರ್ ಈ ಇಂಜಿನ್ ಅದನ್ನ ಆನ್ ಮಾಡಿ ಅದನ್ನ ಕರೆಕ್ಟ್ ಆಗಿರುವಂತ ಒಂದು ಪಥಕ್ಕೆ ತಗೊಂಡ್ ಬರುತ್ತೆ, ತಂದು ನಿಲ್ಸುತ್ತೆ, ಅಂದ್ರೆ ಭೂಮಿ ಮೇಲೆ ಬಿಡುತ್ತೆ.